ವಿದೇಶಿ ವಿದ್ಯಾರ್ಥಿಗಳಿಗೆ ಡೊನಾಲ್ಡ್ ಟ್ರಂಪ್ ಸರ್ಕಾರದ ಕಡೆಯಿಂದ ಶಾಕ್ ಎದುರಾಗಿದೆ. ಅಮೆರಿಕದಲ್ಲಿ ಪದವಿಯ ಬಳಿಕ ಕೆಲಸ ಬೇಕಾದರೆ 95 ಲಕ್ಷ ಶುಲ್ಕವನ್ನು ಕಟ್ಟಬೇಕು. ಭಾರತದಿಂದನೋ ಬೇರೆ ದೇಶಗಳಿಂದನೋ ಅಮೆರಿಕಕ್ಕೆ ಹೋಗ್ತಾರೆ, ಅಲ್ಲೇ ಓದ್ಕೊಳ್ತೀವಿ, ಓದಿ ಅಲ್ಲೇ ಕೆಲಸ ತೊಗೊಂಡ್ಬಿಡ್ತೀವಿ. ನಾವು ವಿದ್ಯಾರ್ಥಿಗಳ ಆಸೆ ಅಲ್ವೇನ್ರಿ? ಎಷ್ಟೋ ದೇಶಗಳಲ್ಲಿ ಉದ್ಯೋಗ ಇಲ್ಲ, ನಮ್ಮ ದೇಶನ ಸೇರಿಸ್ಕೊಂಡೇ ಮಾತಾಡೋಣ. ಇಲ್ಲಿಂದ ಅಲ್ಲಿಗೆ ಹೋಗ್ತಾರೆ. ಪ್ರತಿಭಾ ವಲಸೆ ಅಂತ ಕರೀತಾರೆ. ಪಲಾಯನ ಅನ್ನೋ ವರ್ಡ್ ನಾನು ಬಳಸಲ್ಲ, ಪ್ರತಿಭಾ ವಲಸೆನೇ ಸೂಕ್ತ ಅಂತ ನಾನು ಭಾವಿಸ್ತೀನಿ. ಅನೇಕರು ಪ್ರತಿಭಾ ಪಲಾಯನ ಅಂತಾರೆ. ಪಲಾಯನ ಅಂತ ಎಸ್ಕೇಪಿಸಮ್ ರೀತಿ ಆಗಿಬಿಡುತ್ತೆ, ಅದು ನಾನು ಬಳಸಬಾರ್ದು. ಇಲ್ಲಿ ಉದ್ಯೋಗ ಇದ್ದು ಇಲ್ಲಿ ಪದವಿಗೋ ವಿದ್ಯಾರ್ಹತೆಗೋ ಅರ್ಹ ರೀತಿಯಲ್ಲಿ ಒಂದು ಉದ್ಯೋಗ ಜನಗಳಿಗೆ ಸಿಕ್ಕಿಬಿಟ್ರೆ ಯಾಕೆ ಬೇರೆ ದೇಶಕ್ಕೆ ಹೋಗ್ತಾರೆ ಜನ? ಇಲ್ಲ ಅಲ್ಲ. ಇಲ್ಲಿ ಎಲ್ಲದಕ್ಕೂ ನಿಮಗೆ ಏನು ಮಾಡಿದ್ದಾರೆ, ಉದ್ಯೋಗ ಇಲ್ಲ, ಸೀಟ್ಗಳು ಕಡಿಮೆ, ಕೆಲಸ ಕಡಿಮೆ ಇದ್ದಾಗ ಸ್ಕೇಲ್ ಮೇಲ್ ಮಾಡ್ಕೊಂಡು ಹೋಗೋದು. ಡಾಕ್ಟ್ರದಾದರೂ ಅಷ್ಟೇ, 1 ಲಕ್ಷ ಇರ್ಬೋದಾ ಡಾಕ್ಟರ್ ಸೀಟ್ಗಳು? 2 ಲಕ್ಷ ಸೀಟ್ ಇದೆಯಾ? 5 ಲಕ್ಷ ಸೀಟ್ ಬಿಟ್ಟಿದೆಯಾ? ಅಥವಾ 3 ಲಕ್ಷ ಇದೆಯಾ? 1 ಲಕ್ಷ 2 ಲಕ್ಷ ಅಂದ್ಕೊಳ್ಳಿ ನೀವು. 22 ಲಕ್ಷ 23 ಲಕ್ಷ ಜನ ಎಕ್ಸಾಮ್ ಬರೀತಾರೆ. ಸೀಟ್ ಅಷ್ಟೇ ಇರೋದು, ಸ್ಕೇಲ್ ಜಾಸ್ತಿ ಮಾಡೋದು. ಅವಾಗ ನಂಬರ್ಗಳಲ್ಲಿ ಇನ್ನೊಂದರಲ್ಲಿ ಅದರಲ್ಲಿ ಕಮ್ಮಿ, ಇದರಲ್ಲಿ ಕಮ್ಮಿ, ಅದರಲ್ಲಿ ಇನ್ನೂ ಜಾಸ್ತಿ ತೆಗಿಬೇಕಿತ್ತು ಅಂತ ಹೇಳಿ ಮಾಡಿ ಏನು ಮಾಡ್ತಾರೆ, ಅವ್ರನ್ನ ಕುಗ್ಗಿಸ್ಬಿಡ್ತಾರೆ. ಸರಿ ಆಯಿತು, 1 ಲಕ್ಷ 2 ಲಕ್ಷ ಡಾಕ್ಟರ್ ಆದರು. ಉಳಿದ್ರು 20 ಲಕ್ಷ ಜನ ನೀಟ್ ಎಕ್ಸಾಮ್ ಬರೀತಾರಲ್ಲ, ಹೆಚ್ಚು ಕಡಿಮೆ ಅದರಲ್ಲೊಂದು 15 ಲಕ್ಷ ಜನಕ್ಕಾದರೂ ಕೂಡ ವೈದ್ಯರಾಗುವ ಅರ್ಹತೆ ಇರುತ್ತೆ. ಎಲ್ಲ 1 ಮಾರ್ಕ್ 2 ಮಾರ್ಕ್ ಅಥವಾ 3 ಮಾರ್ಕ್ ಪಾಯಿಂಟು ಅದರಲ್ಲೆಲ್ಲ ಹೋಗಿರ್ತಾರಲ್ಲ, ಅವ್ರೇನು ಮಾಡಬೇಕು? ಅವ್ರೇನು ಮಾಡ್ತಾರೆ? ಇನ್ನೇನಾದರೂ ಅಮೆರಿಕದಲ್ಲಿ ಓದ್ತೀವಿ ನಾವು. ಒಂದು ನೀಟೊಂದು ಎಕ್ಸಾಂಪಲ್ ಹೇಳಿದೆ. ಬೇರೆ ಉದ್ಯೋಗ ಬೇರೆ ವಿದ್ಯಾರ್ಥಿಗಳ ಬಗ್ಗೆ ಇದೇ ನನ್ನ ಮಾತು. ಇಲ್ಲೇ ಕೆಲಸ ಸಿಗಲ್ಲ ನನಗೆ, ಎಲ್ಲೋ ಟ್ರೈ ಮಾಡ್ತೀವಿ. ಅಥವಾ ಅವರೆಲ್ಲ ಓದ್ಕೊಂಡು ಆದಮೇಲೆ ಕೆಲಸ ಸಿಗೋಕ್ಕಿಂತ ಮುಂಚಿತವಾಗಿ ಅಮೆರಿಕಕ್ಕೆ ಹೋಗಿ ನಾನು ಓದ್ಕೊಂಡ್ಬಿಡ್ತೀನಿ, ಅಲ್ಲಿ ಡಿಗ್ರಿ ಪಡ್ಕೊಂಡ ಮೇಲೆ ಕೆಲಸಕ್ಕೆ ನಾನು ಅಪ್ಲೈ ಮಾಡ್ಕೊಳ್ತೀನಿ ಅಂದರೆ, ಇದಕ್ಕೆ ಟ್ರಂಪ್ ಆಗ್ತಿರೋ ಕೊಕ್ಕೆ ಹೇಗಿದೆ ಅಂದರೆ, ನೋಡಿ ನೀವು ಪದವಿ ಮಾಡ್ಕೊಳ್ಳಿ, ಆಮೇಲೆ ನಿಮಗೆ ಕೆಲಸ ಅಮೆರಿಕದಲ್ಲೇ ಬೇಕಾದರೆ 95 ಲಕ್ಷ ಶುಲ್ಕ ನೀವು ಕಟ್ಟಬೇಕು. ಇಲ್ಲಿನ ತರೋಣ. ಟ್ರಂಪ್ ಪಿತ್ರಾರ್ಜಿತ ಆಸ್ತಿ ಮಾರೋಕ್ಕಾಗಲ್ಲ ಭಾರತದ ವಿದ್ಯಾರ್ಥಿಗಳು ಯಾರು. ಅಷ್ಟೊಂದು ದುಡ್ಡು ಇಟ್ಕೊಂಡು ಅಲ್ಲಿಗೆ ಹೋಗೋದಿದ್ದಿದ್ರೆ ಇಲ್ಲೇ ಇರ್ತಾಯಿದ್ರೇನೋ ಅಂತ. 95 ಲಕ್ಷ ಅಲ್ಲಿ ಕಟ್ಟಿಬಿಟ್ಟಿರೋಕ್ಕಾಗುತ್ತೇನ್ರಿ? ಸಂಬಳ ಅಷ್ಟು ಕೊಡ್ತಾರ ಹೋಗಲಿ. ಅಲ್ಲಿ ಅಮೆರಿಕದ ವಿವಿಗಳಲ್ಲಿ ಶಿಕ್ಷಣವನ್ನು ಪಡೆದುಕೊಂಡು ಅಲ್ಲೇ ಉದ್ಯೋಗ ಸೇರಿಕೊಳ್ಳುವ ಭಾರತೀಯರು ಸೇರಿದಂತೆ ವಿದೇಶಿ ವಿದ್ಯಾರ್ಥಿಗಳು ಅವರಿಗೆ ಕೊಡ್ತಕ್ಕಂಥ ವೀಸಾಗಳಿಗೆ 95 ಲಕ್ಷ ಶುಲ್ಕವನ್ನು ಹೇರ್ತಾ ಇರೋದು ಇದೇ ಟ್ರಂಪ್. ಇದನ್ನಲ್ಲಿ ಸುಪ್ರೀಂ ಕೋರ್ಟ್ ಅನೇಕ ಬಾರಿ ವಾರ್ನಿಂಗ್ ಕೊಟ್ಟಿದೆ, ಈ ಥರ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಅಮೆರಿಕವೆಂಬುದೇ ವಿದೇಶಗಳಿಂದ ಆಗಿರ್ತಕ್ಕಂಥ ದೇಶ ಅದು. ಅಮೆರಿಕ ಅದ್ರ ಇಂಟ್ರೆಸ್ಟಿಂಗ್ ಏನಂದರೆ, ಎಲ್ಲ ವಿದೇಶಿಯರು ಸೇರಿಕೊಂಡು ಬೇರೆ ಬೇರೆ ಕಡೆಯ ಬುದ್ಧಿವಂತರೋ, ಎಂಜಿನಿಯರ್ಗಳೋ, ಡಾಕ್ಟ್ರುಗಳೋ, ದೇಶ ಕಟ್ಟೋರು ಎಲ್ಲ ಬಂದು ಸೇರಿಕೊಂಡೇ ಅಮೆರಿಕ ಆಗಿರೋದು. ಹಾಗಾಗಿ ಬೇರೆ ಕಡೆಯಿಂದ ಬರುವವರಿಗೆ ನೀವು ಈ ಥರ ಬರೆ ಹಾಕಿಬಿಟ್ರೆ ಗತಿ ಏನು ಅಂತ ಅಲ್ಲಿನ ಸುಪ್ರೀಂ ಕೋರ್ಟ್ನ ಕಳವಳ ಇತ್ತು. ಸೊ ವೀಸಾಗೆ 95 ಲ್ಯಾಕ್ ಶುಲ್ಕ ವಿಧಿಸಲಿಕ್ಕೆ ಮುಂದಾಗಿರೋದು ಟ್ರಂಪ್ ಸರ್ಕಾರ. ಶುಲ್ಕಕ್ಕಾಗಿ ಅಡ್ಡದಾರಿ H1B ವೀಸಾ ಶುಲ್ಕ ರದ್ದು ಮಾಡಿದ್ದು ಅಮೆರಿಕದ ಕೋರ್ಟಲ್ಲಿ. 96 ಲಕ್ಷ ಶುಲ್ಕ ವಿಧಿಸುವ ಸರ್ಕಾರದ ನಿರ್ಧಾರ ರದ್ದು ಮಾಡಿತ್ತು ಕೋರ್ಟ್. ಹೀಗಾಗಿ ಅಡ್ಡದಾರಿಯ ಮೂಲಕ ಬೇರೆ ರೂಟ್ ಇಟ್ಕೊಂಡ್ಬಿಡೋದು. ಈಗ H1B ವೀಸಾ ಉದ್ಯೋಗಕ್ಕೆ ಅಂತ ಬರ್ತಕ್ಕಂಥವ್ರಿಗೆ ಕಂಪ್ನಿಗಳು ಇಷ್ಟು ಲಕ್ಷವನ್ನು ಕೊಟ್ಟುಬಿಟ್ಟು ನೀವು ವೀಸಾ ಮಾಡಿಕೊಡ್ಬೇಕು, ಯಾವ ಕಂಪ್ನಿ ಅವ್ರು ಕೆಲಸಕ್ಕೆ ತೊಗೋತಿರೋ ಅವರು, ಇದೆಲ್ಲ ಮಾಡಿದ್ದು ಟ್ರಂಪ್ ಕಿತಾಪತಿಗಳು. ಈಗೇನು ಮಾಡ್ತಿದ್ದಾರೆ, ಸೊ ವಿದ್ಯಾರ್ಥಿಗಳಾಗಿ ಬಂದು ಇಲ್ಲಿ ಓದಿಕೊಂಡು ಆಮೇಲೆ ಕೆಲಸ ತೊಗೊಂಡ್ಬಿಡ್ತೀರಲ್ಲ ನೀವು, ಬೇರೆ ಕಡೆಯಿಂದ ಬರಲ್ಲ, ಆವಾಗ ಅಲ್ಲೇ ಅಮೆರಿಕದಲ್ಲೇ ಇರ್ತಾರಲ್ಲ, ಅವ್ರಿಗೂ ಕೂಡ ನಾನು ಶುಲ್ಕ ಹಾಕ್ತೀನಿ ಅಂತ ಹೋಗಿದ್ದಲ್ಲ. ಈ ರೀತಿ ನುಸುಳುವಿಕೆ ಇದೆಯಲ್ಲ, ಈ ಅಡ್ಡದಾರಿ ಇದೆಯಲ್ಲ, ಬೇರೆ ರೀತಿಯಲ್ಲಿ ಒಟ್ಟಲ್ಲಿ ಶುಲ್ಕ ಬರಬೇಕು. ಈ ದಾರಿಗೆ ಅಲ್ಲಿನ ಸುಪ್ರೀಂ ಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸ್ತಾ ಇದೆ. ಇಂಥ ಶುಲ್ಕ ವಿಧಿಸುವ ಪ್ರಸ್ತಾಪದ ಬಗ್ಗೆ ಟ್ರಂಪ್ ಸರ್ಕಾರ ಪರಿಶೀಲನೆ ಮಾಡಬೇಕು. ಶುಲ್ಕ ವಿಧಿಸುವುದಕ್ಕೆ ಮುಂದಾಗಿರೋದು ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ. ಆಪ್ಷನಲ್ ಪ್ರಾಕ್ಟಿಕಲ್ ಟ್ರೈನಿಂಗ್ OPT ವೀಸಾಗಳ ಮೇಲೆ ಭಾರಿ ಶುಲ್ಕಕ್ಕೆ ಇದು ಪ್ಲಾನ್ ಮಾಡಿಕೊಂಡಿದೆ. OPTಗೋಸ್ಕರವಾಗಿಯೇ ಶಿಕ್ಷಣಕ್ಕಾಗಿ ಅಮೆರಿಕಕ್ಕೆ ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಭೇಟಿ ಕೊಡ್ತಾರೆ. ಲಾಭ ಸಿಗದೇ ಇದ್ದರೆ ವಿದೇಶಿ ವಿದ್ಯಾರ್ಥಿಗಳು ಪದವಿ ಪಡೆದ ತಕ್ಷಣ ವಾಪಸ್ಸಾಗಬೇಕು. ಅಮೆರಿಕದ ಡಿಗ್ರಿ ತೊಗೊಳ್ಳಿ, ನೀವು 95 ಲಕ್ಷ ನೀವು ಕಟ್ಟದೇ ಇದ್ದರೆ ವಾಪಸ್ ಹೋಗ್ಬಿಡಿ ನಿಮ್ಮ ದೇಶಕ್ಕೆ ಅಂತ ಹೇಳಿ ಟ್ರಂಪ್ರ ವರಾತ.